10. ನಮಸ್ಕಾರ ವೀಕ್ಷಕರೇ, 30 ಮಿನಿಟ್ಸ್ 30 ನ್ಯೂಸ್ ವಿಶೇಷ ಬುಲೆಟಿನ್ಗೆ ಸ್ವಾಗತ. ನಾನು ಸೌಮ್ಯ ಮಳಲಿ. ಕೊರೋನಾ ಸಾಂಕ್ರಾಮಿಕ ರೋಗದ ಭೀತಿಯ ಈ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಕಡ್ಡಾಯವಾಗಿ ಮಾಸ್ಕ್ ಅನ್ನು ಧರಿಸಲೇಬೇಕಾಗಿದೆ. ಅಲ್ಲದೆ ಸರ್ಕಾರ ಮಾಡಿರುವಂತಹ ನಿಯಮಗಳು ಹಾಗೂ ಮಾರ್ಗಸೂಚಿಗಳನ್ನು ತಪ್ಪದೇ ಪಾಲಿಸಬೇಕು. ಸರಿಯಾದ ರೀತಿಯಲ್ಲಿ ಮಾಸ್ಕ್ ಅನ್ನು ಧರಿಸೋದು, ಪದೇ ಪದೇ ಕೈಗಳನ್ನು ಹ್ಯಾಂಡ್ ಸ್ಯಾನಿಟೈಸರ್ ಅಥವಾ ಸಾಬೂನಿನಿಂದ ಸ್ವಚ್ಛಗೊಳಿಸೋದು, ಸೋಷಿಯಲ್ ಡಿಸ್ಟೆನ್ಸ್ ಅನ್ನು ಮೇಂಟೈನ್ ಮಾಡೋದು, ಹಾಗೆ ಬಹಳ ಮುಖ್ಯವಾಗಿ ಕೊರೋನಾ ಲಸಿಕೆ ಲಭ್ಯವಿದ್ದಲ್ಲಿ ಆದಷ್ಟು ಬೇಗ ಲಸಿಕೆಯನ್ನ ಪಡ್ಕೊಳ್ಳೋದು, ಈ ಎಲ್ಲಾ ನಿಯಮವನ್ನ ತಪ್ಪದೇ ಪಾಲಿಸಿ ಅಂತ ಹೇಳ್ತಾ, ಈಗ ನಾನು ಸ್ಟುಡಿಯೋದಲ್ಲಿ ಇರೋದ್ರಿಂದ ನನ್ನ ಸುತ್ತಮುತ್ತ ಯಾರು ಇಲ್ದಲೇ ಇರೋದ್ರಿಂದ ನಾನು ನನ್ನ ಮಾಸ್ಕ್ ಅನ್ನ ತೆಗಿತಾ ಇದ್ದೀನಿ. ಪ್ರಮುಖ ವಿದ್ಯಮಾನಗಳ 30 ಸುದ್ದಿಯನ್ನ ನೋಡೋಣ. ಮೈಸೂರಲ್ಲಿ ಐಎಎಸ್ ಅಧಿಕಾರಿಗಳ ನಡುವಿನ ಜಗಳ ತಾರಕಕ್ಕೇರಿದೆ. ಇಬ್ಬರು ಮಹಿಳಾ ಅಧಿಕಾರಿಗಳ ಗುದ್ದಾಟ ಬಹಿರಂಗವಾಗಿದ್ದು, ರಾಜ್ಯ ಸರ್ಕಾರ ಮುಖ್ಯ ಕಾರ್ಯದರ್ಶಿ ರವಿಕುಮಾರ್ ಅಖಾಡಕ್ಕಿಳಿದಿದ್ದಾರೆ. ಮೈಸೂರಿನ ಆಡಳಿತ ತರಬೇತಿ ಸಂಸ್ಥೆಯಲ್ಲಿ ಸಿಎಸ್ ರವಿಕುಮಾರ್ ನೇತೃತ್ವದಲ್ಲಿ ಸಭೆ ನಡೀತಾ ಇದೆ. ಸಭೆಗೆ ಡಿಸಿ ರೋಹಿಣಿ ಸಿಂಧೂರಿ ಮೊದಲೇ ಆಗಮಿಸಿದ್ರು. ತಡವಾಗಿ ಬಂದ ಶಿಲ್ಪಾ ನಾಗ್ ಸೇರಿದಂತೆ ನಗರ ಪೊಲೀಸ್ ಆಯುಕ್ತ ಚಂದ್ರಗುಪ್ತ, ಎಸ್ಪಿ ಋಷ್ಯಂತ್ ಸೇರಿ ಹಲವರು ಸಿಎಸ್ ಸಭೆಯಲ್ಲಿ ಹಾಜರಿದ್ರು. ಇಬ್ಬರು ಅಧಿಕಾರಿಗಳ ನಡುವಿನ ಗುದ್ದಾಟದ ಬಗ್ಗೆ ಚರ್ಚೆ ಆಗ್ತಾ ಇದ್ದು, ಯಾವ ನಿರ್ಧಾರ ಹೊರಬರುತ್ತೋ ಅನ್ನೋ ಕುತೂಹಲ ಇದೆ. ಸದ್ಯ ರೋಹಿಣಿಯಿಂದ ಮಾಹಿತಿಯನ್ನ ಪಡೆದಿರೋ ಸಿಎಂ ಇದೀಗ ಶಿಲ್ಪಾ ನಾಗ್ ಬಳಿ ಚರ್ಚೆ ಮಾಹಿತಿಯನ್ನ ಪಡಿತಾ ಇದ್ದಾರೆ. ಇನ್ನು ಮುಖ್ಯ ಕಾರ್ಯದರ್ಶಿ ಭೇಟಿಗೆ ಆಗಮಿಸಿದ ಮೈಸೂರು ಮಹಾನಗರ ಪಾಲಿಕೆ ಸದಸ್ಯರು ಸಹ ಇದ್ದಾರೆ. ಉಪ ಮೇಯರ್ ಅನ್ವರ್ ಬೇಗ್ ನೇತೃತ್ವದಲ್ಲಿ ಸದಸ್ಯರ ಟೀಮ್ ಬಂದಿದ್ದು, ಯಾವುದೇ ಕಾರಣಕ್ಕೂ ಕಮಿಷನರ್ ಶಿಲ್ಪಾ ನಾಗ್ ರಾಜೀನಾಮೆ ಸ್ವೀಕರಿಸದಂತೆ ಮನವಿ ಮಾಡಲಿದ್ದಾರೆ. ಸಭೆಗೂ ಮುನ್ನ ಮಾತನಾಡಿದ ಸಿಎಸ್ ರವಿಕುಮಾರ್, ಶಿಲ್ಪಾ ನಾಗ್ ರಾಜೀನಾಮೆ ಪತ್ರವೇ ಬಂದಿಲ್ಲ ಅಂದ್ರು. ಈ ಮೂಲಕ ನಿನ್ನೆ ರಾಜೀನಾಮೆ ನೀಡಿದ್ದೇನೆ ಎಂದಿದ್ದ ಶಿಲ್ಪಾ ನಾಗ್ ನಡೆ ಕೂಡ ಹುಬ್ಬೇರಿಸಿದೆ. ಜಟಾಪಟಿ ಬಗ್ಗೆ ಏನ್ ಹೇಳ್ತೀರಾ? ರಿಸೈನ್ ಲೆಟರ್ ನಿಮಗೆ ಬಂದಿದೆಯಾ? ರಿಸೈನ್ ಲೆಟರ್ ನಿಮಗೆ ಬಂದಿದೆಯಾ? ರಿಸೈನ್ ಲೆಟರ್ ನಿಮಗೆ ಸಿಎಸ್ ಜೊತೆಗಿನ ಸಭೆಗೂ ಮುನ್ನ ಆಯುಕ್ತೆ ಶಿಲ್ಪಾ ನಾಗ್ ಮೈಸೂರು ಸುತ್ತೂರು ಮಠಕ್ಕೆ ಭೇಟಿ ಕೊಟ್ಟಿದ್ರು. ಮಠದಲ್ಲಿ ಶ್ರೀಗಳ ಜೊತೆಗೆ ಮಾತುಕತೆ ಮಾಡಿದ್ದಾರೆ. ಉಸ್ತುವಾರಿ ಸಚಿವ ಸೋಮಶೇಖರ್, ಸಂಸದ ಪ್ರತಾಪ್ ಸಿಂಹ, ಶಾಸಕರ ಸಮ್ಮುಖದಲ್ಲಿ ಮಾತುಕತೆ ನಡೆದಿದೆ. ಶ್ರೀಗಳ ನೇತೃತ್ವದಲ್ಲಿ ಸಂಧಾನ ಸಭೆ ನಡೆದಿದೆಯಾ ಅನ್ನೋ ಕುತೂಹಲ ಇದೆ. ಶ್ರೀಗಳ ಜೊತೆಗಿನ ಚರ್ಚೆ ಬಳಿಕ ಮಾತನಾಡಿದ ಶಿಲ್ಪಾ ನಾಗ್, ನಾವೆಲ್ಲ ಒಟ್ಟಾಗಿ ಕೆಲಸ ಮಾಡೋಣ, ನಾನೇನು ತಪ್ಪು ಮಾಡಿಲ್ಲ, ಎಲ್ರಿಗೂ ಒಳ್ಳೇದಾಗ್ಲಿ ಅಂತಷ್ಟೇ ಹೇಳಿದ್ರು. ಈ ಮೂಲಕ ಶಿಲ್ಪಾ ನಾಗ್ ಯೂ ಟರ್ನ್ ತಗೊಂಡ್ರಾ ಅನ್ನೋ ಅನುಮಾನ ಮೂಡಿದೆ. ನಮ್ಮದು ಎಲ್ಲರದ್ದು ಒಂದೇ ಕರ್ತವ್ಯ ಅಂದರೆ ಕೊರೋನಾ ಟೈಮ್ನಲ್ಲಿ ಒಟ್ಟಿಗೆ ಕೆಲಸ ಮಾಡಿ ಕೇಸಸ್ನ ಕಡಿಮೆ ಮಾಡುವಂಥದ್ದು, ಜನರು ಸಾಯುವಂಥದ್ದನ್ನ ತಡೆಯುವಂಥದ್ದು, ಎಲ್ಲರಿಗೂ ಔಷಧಿ ಕಿಟ್ಕೊಟ್ಟು ಅರ್ಲಿ ಐಡೆಂಟಿಫಿಕೇಶನ್ ಮಾಡಿ ಕಮ್ಯುನಿಟಿ ಸ್ಪ್ರೆಡ್ನ ತಡೆಯುವಂಥದ್ದು. ಈ ನಿಟ್ಟಿನಲ್ಲೇ ಪಾಲಿಕೆ ಕೂಡ ಕೆಲಸ ಮಾಡ್ತಾ ಇದೆ. ಪಾಲಿಕೆಗೆ ಎಲ್ಲರ ಸಹಕಾರ ಮಾರ್ಗದರ್ಶನ ಖಂಡಿತ ಇದೆ, ನಡೀತಾ ಇದೆ. ಐಎಎಸ್ ಅಧಿಕಾರಿಗಳ ಸಂಘರ್ಷ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನಾಗುತ್ತೆ ಅನ್ನೋದನ್ನ ಇನ್ನೆರಡು ದಿನ ಕಾದು ನೋಡಿ ಅಂತ ಮೈಸೂರಲ್ಲಿ ಸಚಿವ ಎಸ್ ಟಿ ಸೋಮಶೇಖರ್ ಹೇಳಿದ್ದಾರೆ. ಯಾರು ಸರಿ ಯಾರು ತಪ್ಪು ಅಂತ ಹೇಳಲ್ಲ, ಎಲ್ಲವನ್ನೂ ಮುಖ್ಯಮಂತ್ರಿ ಗಮನಕ್ಕೆ ತಂದಿದ್ದೇನೆ. ಸಿಎಂ ಬಿಎಸ್ವೈ ಸೂಕ್ತ ನಿರ್ಧಾರ ತಗೋತಾರೆ. ಕೋವಿಡ್ ನಿಯಂತ್ರಿಸುವುದು ನನ್ನ ಆದ್ಯತೆ, ಆ ನಿಟ್ಟಿನಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೇನೆ ಅಂತ ಹೇಳಿದ್ದಾರೆ. ಹಾಗಾದ್ರೆ ಇನ್ನೆರಡು ದಿನದಲ್ಲಿ ಏನಾಗುತ್ತೆ? ಜಿಲ್ಲಾ ಉಸ್ತುವಾರಿ ಸಚಿವರ ಹೇಳಿಕೆ ಗೂಢಾರ್ಥ ಏನು ಅನ್ನೋ ಕುತೂಹಲ ಇದೆ. ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು ಕೂಡ ಮೊನ್ನೆ ಮುಖ್ಯಮಂತ್ರಿಗಳು ವಿಡಿಯೋ ಕಾನ್ಫರೆನ್ಸ್ನಲ್ಲಿ ಹೇಳ್ತಕ್ಕಂಥದ್ದು, ಅದು ಇವತ್ತೆಲ್ಲೋ ಕೂಡ ತೊಂದರೆ ಆಗ್ತಿದೆ ಅಂತಕ್ಕಂಥದ್ದನ್ನು ಕೂಡ ಗಮನಿಸ್ತಾ ಇದ್ದೇವೆ. ಮುಖ್ಯಮಂತ್ರಿಗಳ ಗಮನಕ್ಕೂ ಇದೆ, ಮುಖ್ಯ ಕಾರ್ಯದರ್ಶಿಗಳ ಗಮನಕ್ಕೂ ಕೂಡ ಇದೆ. ಈ ನಡುವೆ ಒಂದೆರಡು ದಿವಸದಲ್ಲಿ ಅದನ್ನು ಸರಿಪಡಿಸ್ತಕ್ಕಂಥ ಕೆಲಸ ಕೂಡ. ಮೈಸೂರು ಪಾಲಿಕೆ ಆಯುಕ್ತರ ಬಗ್ಗೆ ಉತ್ತಮ ಅಭಿಪ್ರಾಯ ಕೇಳಿದ್ದೇನೆ ಅಂತ ಶಿಲ್ಪಾ ನಾಗ್ ಪರ ಕಂದಾಯ ಸಚಿವ ಆರ್ ಅಶೋಕ್ ಬ್ಯಾಟಿಂಗ್ ಮಾಡಿದ್ದಾರೆ. ಸಿಎಸ್ ರವಿಕುಮಾರ್ ಪರಿಶೀಲನೆ ನಡೆಸಿ ಕ್ರಮ ಕೈಗೊಳ್ತಾರೆ ಅಂದಿದ್ದಾರೆ ಅಶೋಕ್. ಮೈಸೂರು ಡಿಸಿ ಬಗ್ಗೆ ಶಾಸಕರು ದೂರು ಕೊಟ್ಟಿದ್ದಾರೆ. ಸ್ವಿಮ್ಮಿಂಗ್ ಪೂಲ್ ಬಗ್ಗೆ ತನಿಖೆ ಮಾಡಲು ಆದೇಶ ಆಗಿದೆ. ಈ ಬಗ್ಗೆ ನಾನು ಸಿಎಂ ಜೊತೆ ಚರ್ಚೆ ಮಾಡ್ತೇನೆ ಅಂತ ಕಂದಾಯ ಸಚಿವ ಆರ್ ಅಶೋಕ್ ಹೇಳಿದ್ದಾರೆ. ಇನ್ನು ಡಿಸಿ ರೋಹಿಣಿ ಸಿಂಧೂರಿ ತಮ್ಮ ಸರ್ಕಾರಿ ನಿವಾಸದಲ್ಲಿ ಸ್ವಿಮ್ಮಿಂಗ್ ಪೂಲ್ ಮತ್ತು ಜಿಮ್ ನಿರ್ಮಾಣ ಕಾಮಗಾರಿ ನಡೆಸ್ತಾ ಇರುವುದು ಭಾರೀ ಚರ್ಚೆಗೆ ಕಾರಣವಾಗಿದೆ. ಈ ಬಗ್ಗೆ ತನಿಖೆ ನಡೀತಾ ಇದೆ. ಈಗಾಗಲೇ ಡಿಸಿ ಅವ್ರ ಬಗ್ಗೆ ಒಂದು ಅಲ್ಲಿನ ಶಾಸಕರು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಮೈಸೂರು ಶಾಸಕರು ಈಗಾಗಲೇ ಅದನ್ನು ಸ್ವಿಮ್ಮಿಂಗ್ ಪೂಲ್ ಮಾಡಿರೋದ್ರ ಬಗ್ಗೆ ತನಿಖೆಗೆ ಕಂದಾಯ ಇಲಾಖೆಯ ಸೆಕ್ರೆಟರಿ ಅವರು ನೋಟಿಸನ್ನು ಕೊಟ್ಟಿದ್ದಾರೆ. ರೀಜನಲ್ ಕಮಿಷನರು ಇಮಿಡಿಯೇಟಾಗಿ ಒಂದು 10 ದಿನದಲ್ಲೇ ಅವರು ರಿಪೋರ್ಟನ್ನು ಕೊಡಬೇಕು ಅಂತ ಹೇಳಿದ್ದಾರೆ. ಈ ಎಲ್ಲ ಘಟನೆಗಳ ಬಗ್ಗೆ ಚೀಫ್ ಸೆಕ್ರೆಟರಿ ಅವರಿಗೆ ಈಗಾಗಲೇ ಮುಖ್ಯಮಂತ್ರಿಗಳು ಸೂಚನೆ ಕೊಟ್ಟಿದ್ದಾರೆ. ಚೀಫ್ ಸೆಕ್ರೆಟರಿ ಅವರು ಅದ್ರ ಮೇಲೆ ಕ್ರಮವನ್ನು ತೆಗೆದುಕೊಳ್ತಾರೆ. ಈಗಾಗಲೇ ಮೈಸೂರಿನ ಕಮಿಷನರ್ ಅವರೇನಿದ್ದಾರೆ
ಅವರು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಅಂತಲೂ ಕೇಳ್ಪಟ್ಟಿದ್ದೀನಿ ನಾನು ಕೂಡ. ಇಮಿಡಿಯೇಟಾಗಿ ಇದಕ್ಕೊಂದು ಪರಿಹಾರವನ್ನು ಮಾಡಬೇಕು. ಇಲ್ಲ ಅಂದರೆ IAS ಏನು ಗಲಾಟೆ ಇದೆ ಅದು ಒಳ್ಳೆಯದಲ್ಲ, ಮೈಸೂರು ಸಂಬಂಧಪಟ್ಟಂತೆ ಅದು ಒಳ್ಳೆಯದಲ್ಲ. ಶೀಘ್ರವಾಗಿ ಅದನ್ನು ಮೈಸೂರು ಡಿಸಿ ರೋಹಿಣಿ ಸಿಂಧೂರಿ ಅಧಿಕ ಪ್ರಸಂಗಿ ಅಂತ ಚಾಮರಾಜನಗರದಲ್ಲಿ ಶಾಸಕ ಮಹೇಶ್ ವಾಗ್ದಾಳಿ ನಡೆಸಿದ್ದಾರೆ. ಕೋವಿಡ್ ವೇಳೆ ಈ ಕೆಸರಿನ ಚಾಟ ಸರಿಯಲ್ಲ, ಇಬ್ಬರ ಜಗಳದಲ್ಲಿ ತೊಡಗಿರುವುದು ದುರಾದೃಷ್ಟ. ಇಬ್ಬರಿಗೂ ಸಿಎಸ್ ರವಿಕುಮಾರ್ ಬುದ್ಧಿ ಹೇಳಬೇಕು. ಶಿಲ್ಪಾನಾಗ್ ಯಾಕೆ ರಾಜೀನಾಮೆ ಕೊಡಬೇಕು, ರೋಹಿಣಿಗೆ ಎದುರಿ ರಾಜೀನಾಮೆ ಕೊಡಬೇಕಾಗಿಲ್ಲ ಅಂತ ಚಾಮರಾಜನಗರದಲ್ಲಿ ಶಾಸಕ ಮಹೇಶ್ ಹೇಳಿದ್ದಾರೆ. ಆಕ್ಸಿಜನ್ ದುರಂತದ ಸಮಯದಲ್ಲಿ ಚಾಮರಾಜನಗರದ ಜನತೆ ಕ್ಷಮೆ ಕೇಳಬೇಕು ಅಂತ ಅಸಂಬದ್ಧ ಹೇಳಿಕೆ ನೀಡಿದ್ರು ರೋಹಿಣಿ ಸಿಂಧೂರಿ. ಕ್ಷಮೆ ಕೇಳಲು ಇವರೇನ್ ಮೈಸೂರು ಮಹಾರಾಜರ? ಸರ್ಕಾರ ಈ ಇಬ್ಬರು ಅಧಿಕಾರಿಗಳನ್ನ ನಿಯಂತ್ರಣದಲ್ಲಿ ಇಟ್ಕೊಳ್ಬೇಕು. ಇಬ್ಬರು ಅಧಿಕಾರಿಗಳಿಗೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ತಿಳಿ ಹೇಳಬೇಕು ಅಂತ ಆಗ್ರಹಿಸಿದ್ದಾರೆ. ನನ್ನ ಪ್ರಕಾರ ಇದು ದುರಾದೃಷ್ಟಕರ ಸಂಗತಿ. ಯಾಕೆ ಅಂತಂದರೆ ಇಬ್ಬರು ನೇರವಾಗಿ IAS ಮಾಡಿರುವಂಥ ಅಧಿಕಾರಿಗಳು ಒಬ್ಬರ ಮೇಲೆ ಒಬ್ಬರು ಆರೋಪ ಮಾಡಿಕೊಂಡು ಅದು ಎಲ್ಲಿಗೆ ಬಂದಿದೆ ಅಂದರೆ ಈಗ ಬೀದಿಗೆ ಬಂದು ನಿಂತಿದೆ. ನನ್ನ ಪ್ರಕಾರ ಮೈಸೂರು ಜಿಲ್ಲಾಧಿಕಾರಿ ರೋಹಿಣಿ ಸಿಂಧೂರಿ ಅವರು ಅನೇಕ ಸಂದರ್ಭಗಳಲ್ಲಿ ನಾನು ಗಮನಿಸಿದ್ದೀನಿ, ಅಧಿಕ ಪ್ರಸಂಗತನದ ಮಾತುಗಳನ್ನು ಮಾತಾಡಿದ್ದಾರೆ. ಅಧಿಕಾರಿಗಳು ಆ ರೀತಿ ಅಧಿಕ ಪ್ರಸಂಗ ಮಾಡಬಾರ್ದು. ಫಸ್ಟ್ ಆಫ್ ಆಲ್ ಅಧಿಕಾರಿಗಳು ಮಾಧ್ಯಮಗಳ ಮುಂದೆ ಹೋಗಬಾರ್ದು ಇಂತಹ ಸಮಸ್ಯೆಗಳಿಗೆ. ಮೈಸೂರು ಆಯುಕ್ತರು ಮತ್ತು ಡಿಸಿ ರೋಹಿಣಿ ಸಿಂಧೂರಿ ಜಗಳ ಬಗ್ಗೆ ಮಡಿಕೇರಿಯಲ್ಲಿ ಶಾಸಕ ಅಪ್ಪಚ್ಚು ರಂಜನ್ ಮಾತಾಡಿದ್ದಾರೆ. ಕೆಲವು IAS ಅಧಿಕಾರಿಗಳಿಗೆ ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ಇರೋದಿಲ್ಲ. IAS ಮುಗಿಸಿ ಬಂದ ಕೂಡಲೇ ಆಕಾಶದಿಂದ ಬಂದಿದ್ದೇವೆ ಅಂದ್ಕೊಳ್ತಾರೆ. ಮೊದಲು ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ಪಡೆದುಕೊಳ್ಳಲಿ. ಈಗ ಸಾಂಕ್ರಾಮಿಕ ರೋಗದಿಂದ ದೇಶ ತತ್ತರಿಸ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಅಧಿಕಾರಿಗಳ ಈ ಜಗಳ ಸರಿಯಲ್ಲ. ಇಬ್ಬರು ಅಧಿಕಾರಿಗಳ ವಿರುದ್ಧ ಸರ್ಕಾರ ಕ್ರಮ ಕೈಗೊಳ್ಳಬೇಕು, ಇಲ್ವೇ ಕೂಡಲೇ ತನಿಖೆ ಮಾಡಿ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ಶಾಸಕ ಅಪ್ಪಚ್ಚು ರಂಜನ್ ಒತ್ತಾಯ ಮಾಡಿದ್ದಾರೆ. IAS ಆಫೀಸರ್ಗೆ ಅದರ ಜೊತೆಗೆ ರೋಹಿಣಿ ಸಿಂಧೂರ್ ಅವರಿಗೆ ಭಾಳಷ್ಟು ಕಂಪ್ಲೇಂಟ್ ಇರೋದ, ಅವರಿಗೆ ಈ ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ನ ಕೊರತೆ ಕಡಿಮೆ ಇದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾರೆ. ಎಲ್ಲ ಒಂದು IAS ಆಫೀಸರ್ಗೆ ಏನಾಗ್ಬಿಡ್ತದೆ ಅಂತ ಹೇಳಿದ್ರೆ IAS ಸಿಕ್ಕಿದ ಕೂಡ ನಾನು ಆಕಾಶದಿಂದ ಬಂದಿದ್ದೀನಿ ಅಂತ ಆಗೋಗುತ್ತೆ. ಅವರಿಗೆ ಜನರ ಕಷ್ಟ ಸುಖಗಳನ್ನು ಅರ್ಥಕೊಳ್ಳೋದಿಲ್ಲ. ಪ್ರಾಕ್ಟಿಕಲ್ ಆಗಿ ಅವರು ಊರು ಹಳ್ಳಿಗಳಿಗೆ ಭೇಟಿ ಕೊಡೋದಿಲ್ಲ. ಪ್ರಾಕ್ಟಿಕಲ್ ಆಗಿ ಭೇಟಿ ಕೊಟ್ಟರೆ ಮಾತ್ರ ಅದರ ಎಕ್ಸ್ಪೀರಿಯನ್ಸ್ ಬರ್ತದೆ. ರೀತಿಯ ಎಕ್ಸ್ಪೀರಿಯನ್ಸನ್ನು IAS ಆಫೀಸರ್ಗಳು ತಗೊಳ್ಬೇಕಾಗ್ತದೆ. ಎಲ್ಲ ಹಳ್ಳಿ ಮಟ್ಟಕ್ಕೆ ಹೋಗಿ ಅಲ್ಲಿ ಹಳ್ಳಿಯ ಜನರ ಪ್ರಾಬ್ಲಮನ್ನು ಅರ್ಥಕೊಂಡು ಕೆಲಸವನ್ನು ಮಾಡಿದಾಗ ಇದಕ್ಕೆಲ್ಲ ಅವಕಾಶ ಬರುವುದಿಲ್ಲ. ಮೈಸೂರಿನ ಡಿಸಿ ಹಾಗೂ ಪಾಲಿಕೆ ಆಯುಕ್ತರ ಹಾದಿ ಬೀದಿ ಜಗಳಕ್ಕೆ ಟ್ವಿಟರ್ನಲ್ಲಿ ಮಾಜಿ ಸಿಎಂ HD ಕುಮಾರಸ್ವಾಮಿ ರಿಯಾಕ್ಟ್ ಮಾಡಿದ್ದಾರೆ. ಸರ್ಕಾರ ಅಸ್ತಿತ್ವದಲ್ಲಿದೆಯೋ ಇಲ್ವೋ ಅನ್ನುವ ಅನುಮಾನ ಸಾರ್ವಜನಿಕ ವಲಯದಲ್ಲಿ ಮೂಡಿದೆ. ಈ ಇಬ್ಬರು IAS ಅಧಿಕಾರಿಗಳು ಬಹಿರಂಗ ಕಿತ್ತಾಟ, ಪರಸ್ಪರ ಆರೋಪ ಪ್ರತ್ಯಾರೋಪದಿಂದ ಸರ್ಕಾರಕ್ಕೆ ಮುಜುಗರ ಆಗ್ತಾ ಇದೆ. ಸಿಎಂ ಹಾಗೂ ಸರ್ಕಾರದ CS ಏನ್ ಮಾಡ್ತಾ ಇದ್ದಾರೆ? ಅಧಿಕಾರಿಗಳ ನಡುವೆ ಸಮನ್ವಯ ಇಲ್ಲ. ಬೇರೆ ಬೇರೆ ಇಲಾಖೆ ನಾಳೆ ಇದೇ ಹಾದಿ ತುಳಿದ್ರೆ ರಾಜ್ಯದ ಪರಿಸ್ಥಿತಿ ಏನಾಗಬಹುದು? ಕೂಡಲೇ ಇಬ್ಬರ ಬಾಯಿಗೆ ಬೀಗ ಹಾಕುವ ಧೈರ್ಯವನ್ನಾದ್ರೂ ತೋರ್ಲಿ. ಇಲ್ಲದಿದ್ರೆ ನಾಳೆ ರಾಷ್ಟ್ರ ಮಟ್ಟದಲ್ಲಿ ರಾಜ್ಯದ ಮಾನ ಮರ್ಯಾದೆ ಹರಾಜಾಗತ್ತೆ. ಅದಕ್ಕೆ ಈಗಿನ ಸರ್ಕಾರವೇ ಕಾರಣವಾಗಲಿದೆ. ಅಧಿಕಾರಿಗಳ ಜಟಾಪಟಿ ಚಾಮರಾಜನಗರದ 24 ಮಂದಿಯ ಜೀವ ಬಲಿ ಪಡಿತು. ಅಂತಹದ್ದೇ ಪರಿಸ್ಥಿತಿ ಮೈಸೂರಿನಲ್ಲೂ ನಿರ್ಮಾಣವಾಗಿದೆ. ಮತ್ತೆ ದೊಡ್ಡ ಅನಾಹುತಕ್ಕೆ ಮೊದಲು ಸರ್ಕಾರ ತನ್ನ ಜವಾಬ್ದಾರಿಯನ್ನ ಪ್ರದರ್ಶಿಸಬೇಕು. ಅಧಿಕಾರಿಗಳಿಬ್ಬರ ನಡುವಣ ಸಂಘರ್ಷ 5-6 ತಿಂಗಳಿನಿಂದ ನಡೀತಾ ಇದೆ. ಸಿಎಂ ಸರ್ಕಾರದ ದೌರ್ಬಲ್ಯದ ಕಾರಣದಿಂದಲೇ ಅಧಿಕಾರಿಗಳು ಸೂಪರ್ ಮ್ಯಾನ್ಗಳಂತೆ ವರ್ತಿಸುತ್ತಿದ್ದಾರೆ ಅಂತ ಕಿಡಿಕಾರಿದ್ದಾರೆ. ರೋಹಿಣಿ ಶಿಲ್ಪಾ ನಡುವೆ ಕಿತ್ತಾಟ ವಿಚಾರದಿಂದ ಸರ್ಕಾರಕ್ಕೆ ಭಾರಿ ಮುಜುಗರವಾಗ್ತಾ ಇದೆ. ಡಿಸಿ ರೋಹಿಣಿ ಪದೇ ಪದೇ ವಿವಾದ ಮಾಡ್ಕೊಳ್ತಾ ಇರೋ ಹಿನ್ನೆಲೆಯಲ್ಲಿ ರೋಹಿಣಿ ವರ್ಗಾವಣೆ ಬಗ್ಗೆ ಸಚಿವರು ಚರ್ಚೆ ನಡೆಸಿದ್ದಾರೆ ಎನ್ನಲಾಗಿದೆ. ಸಿಎಂ ಜೊತೆ ಹಿರಿಯ ಸಚಿವರು ಸಮಾಲೋಚನೆ ನಡೆಸಿರೋ ಬಗ್ಗೆ ನ್ಯೂಸ್ 18ಗೆ ಸರ್ಕಾರದ ಉನ್ನತ ಮೂಲಗಳ ಮಾಹಿತಿ ಸಿಕ್ಕಿದೆ. ಡಿಸಿ ರೋಹಿಣಿ ಸಿಂಧೂರಿ ಪದೇ ಪದೇ ವಿವಾದ ಮಾಡ್ಕೊಳ್ತಿದ್ದಾರೆ. ಸರ್ಕಾರಕ್ಕೆ ತಲೆನೋವಾಗಿದೆ. ಆಡಳಿತ ಹಾಗೂ ವಿಪಕ್ಷಗಳು ರೋಹಿಣಿ ವಿರುದ್ಧ ಇದ್ದಾರೆ. ರೋಹಿಣಿ ಯಾರ ಮಾತನ್ನು ಪರಿಗಣಿಸಲ್ಲ. ಈಗೋ ಸಮಸ್ಯೆ ಇದೆ. ತನಗಿಂತ ಚೆನ್ನಾಗಿ ಕೆಲಸ ಮಾಡೋರನ್ನ ಸಹಿಸಲ್ಲ. ಕೋವಿಡ್ ಸಂದರ್ಭದಲ್ಲಿ ಸ್ವಿಮ್ಮಿಂಗ್ ಪೂಲ್ ಮಾಡಿಸಿದ್ದಾರೆ. ಮೇಲಾಧಿಕಾರಿಗಳ ಅನುಮತಿ ಪಡೆದಿಲ್ಲ. ಚಾಮರಾಜನಗರ ಆಕ್ಸಿಜನ್ ವಿವಾದ ಪ್ರಕರಣದಲ್ಲೂ ರೋಹಿಣಿ ನಡೆ ಸರಿ ಇರಲಿಲ್ಲ. ರೋಹಿಣಿ ಪರ ಸರ್ಕಾರ ಇದೆ. ಏನೇ ತಪ್ಪು ಮಾಡಿದ್ರೂ ಸರ್ಕಾರ ಬೆನ್ನಿಗೆ ನಿಲ್ಲುತ್ತೆ ಅನ್ನೋ ಆರೋಪ ಕೇಳ್ಬರ್ತಾ ಇದೆ. ವಿವಾದ ತಣ್ಣಗೆ ಮಾಡಲು ಸಿಂಧೂರಿ ವರ್ಗಾವಣೆ ಸೂಕ್ತ ಅಂತ ಸಿಎಂ ಬಳಿ ಚರ್ಚೆ ನಡೆಸಿದ್ದಾರಂತೆ ಹಿರಿಯ ಸಚಿವರು. ಮೈಸೂರು ಮಹಾನಗರ ಪಾಲಿಕೆ ಆಯುಕ್ತರ ರಾಜೀನಾಮೆ ಸಂಬಂಧ ಶಾಸಕ ರಾಮದಾಸ್ ಪ್ರಧಾನಿ ನರೇಂದ್ರ ಮೋದಿಗೆ ಪತ್ರ ಬರೆದಿದ್ದಾರೆ. ಶಿಲ್ಪಾನ ಕಾರ್ಯವೈಖರಿ ಬಗ್ಗೆ ಪತ್ರದಲ್ಲಿ ವಿವರಿಸಿದ್ದಾರೆ. ಇನ್ನು ಮಾಧ್ಯಮಗಳಿಗೆ ಪ್ರತಿಕ್ರಿಯಿಸಿದ ಶಾಸಕ ರಾಮದಾಸ್,
ತಕ್ಷಣವೇ ರಾಜ್ಯ ಸರ್ಕಾರ ಇದನ್ನು ಶಮನ ಮಾಡುವ ಕೆಲಸ ಮಾಡಬೇಕು. ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳು ಕೂಡ ಇದ್ರ ಬಗ್ಗೆ ಗಮನ ಹರಿಸಬೇಕು ಅಂತ ಹೇಳಿದ್ದಾರೆ. IPS ಇವೆಲ್ಲವೂ ಕೂಡ ಕೇಂದ್ರ ಸರ್ಕಾರದ ವ್ಯಾಪ್ತಿ ಒಳಗಡೆ ಬರುತ್ತೆ. ಹಾಗಾಗಿ ನಾನು ಪ್ರಧಾನಮಂತ್ರಿಗಳಿಗೆ ಪತ್ರವನ್ನು ಬರೆದು ಈ ರೀತಿಯಾದಂಥ ಸಂಘರ್ಷದ ಹಾದಿಯನ್ನು ಹಿಡಿದಿರುವುದು ತಪ್ಪಿದೆ, ಅದರ ಬಗ್ಗೆ ಸರಿ ತಪ್ಪುಗಳನ್ನು ಯೋಚನೆ ಮಾಡಿ ಕ್ರಮವನ್ನು ಕೈಗೊಳ್ಳಬೇಕು. ನಾನು ಮುಖ್ಯಮಂತ್ರಿಗಳು ಮತ್ತು ಚೀಫ್ ಸೆಕ್ರೆಟರಿ ಅವರ ಜೊತೆಲೂ ಕೂಡ ಇದನ್ನು ಮನವಿಯನ್ನು ಮಾಡಿದ್ದೇವೆ. ರಾಜೀನಾಮೆ ಯಾವ ಕಾರಣಕ್ಕೂ ಕೂಡ ಕೊಡಬಾರ್ದು. ಒಬ್ಬ ದಕ್ಷ ಅಧಿಕಾರಿ ಇದ್ದಾರೆ, ಕೋವಿಡ್ನ ನಿರ್ವಹಣೆಯಲ್ಲಿ ಬಹಳಷ್ಟು ಒಳ್ಳೆ ಕೆಲಸ ಮಾಡಿದ್ದಾರೆ. ಹಾಗಾಗಿ ಯಾವುದೇ ಕಾರಣ ಕೂಡ ಅದನ್ನು ಒತ್ತಾಯ ಮಾಡಬೇಡಿ ಅಂತ ಹೇಳಿ ನಾನು ದೂರವಾಣಿ ಮಾಡಿ ಅವ್ರಿಗೂ ಕೂಡ ವಿಷಯವನ್ನು ತಿಳಿಸಿದ್ದೇನೆ. ಇದಕ್ಕೆ ಸಂಬಂಧಪಟ್ಟಂಥ ಚೀಫ್ ಸೆಕ್ರೆಟರಿ ಅವ್ರಿಗೂ ಕೂಡ ಗಮನಕ್ಕೆ ತರುವಂಥ ಕೆಲಸ. ಇನ್ನು ಇದೇ ವಿಚಾರಕ್ಕೆ ಪ್ರತಿಕ್ರಿಯಿಸಿದ ಶಾಸಕ ತನ್ವೀರ್ ಸೇಠ್, ಇದು ಯಾರಿಗೂ ಶೋಭೆ ತರುವ ವಿಚಾರ ಅಲ್ಲ. ಕೊರೋನಾ ಸಂದರ್ಭದಲ್ಲಿ ಇಂತಹ ಬೆಳವಣಿಗೆ ಬೇಸರದ ವಿಚಾರ ಅಂತ ಹೇಳಿದ್ದಾರೆ. ಇದರ ಬಗ್ಗೆ ತನಿಖೆ ಆಗಬೇಕು. ಇದು ಯಾರ ಪರ ವಿರೋಧ ಅಲ್ಲ. ಶಾಶ್ವತವಾಗಿ ಯಾವ ಅಧಿಕಾರಿಗಳು ಒಂದೇ ಕಡೆ ಇರೋಕ್ಕಾಗಲ್ಲ. ಈ ಸಮಸ್ಯೆ ಬೇಗ ಬಗೆಹರಿಸಿ ಅಂತ ಹೇಳಿದ್ದಾರೆ. ವಿಚಾರ ಏನೇ ಇರಬಹುದು, ಅವರ ಮೇಲಧಿಕಾರಿಗಳಿಗೆ ಗಮನಕ್ಕೆ ತಂದು ಅದನ್ನು ಬಗೆಹರಿಸ್ಕೊಳ್ಳುವಂಥ ಕೆಲಸ ಮಾಡೋಕ್ಕೆ ಸಾಧ್ಯ ಆಗ್ತಾ ಇತ್ತು. ಅಧಿಕಾರಿಗಳು ಶಾಶ್ವತವಾಗಿ ಒಂದೇ ಕಡೆ ಇರೋರಲ್ಲ. ಇದಕ್ಕೆ ವಿವರವಾಗಿ ಒಂದು ವಿಚಾರಣೆ ಆಗಿ ಸತ್ಯ ಸಂಗತಿಗಳು ಹೊರಗೆ ಬರಬೇಕು. ತಕ್ಷಣ ಇದಕ್ಕೆ ನಮಗೆ ವ್ಯವಸ್ಥೆ ಕಾರ್ಯರೂಪ ಮಾಡುವಂತಹ ಮತ್ತು ಜನರ ಕಷ್ಟಕ್ಕೆ ಸ್ಪಂದನೆ ಮಾಡುವಂಥ ವ್ಯವಸ್ಥೆ